ಡ್ರಗ್ ಮಾಫಿಯಾಗೆ ಕಿಕ್ ಬ್ಯಾಕ್ ಆಸೆಯಿಂದ ಮಣದಿರುವಂತಹ ದಿನೇಶ್ ಗುಂಡೂರಾವ್ ಅವರು ಕೇವಲ ಖಾಸಗಿ ಡ್ರಗ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ, ಬೇರೆ ಯಾವ ಕಾರಣನೂ ಅಲ್ಲ, ಕಿಕ್ ಬ್ಯಾಕ್ ಪಡಿಬೇಕು ಅನ್ನೋ ಒಂದೇ ಕಾರಣಕ್ಕೆ ಬಡವರಿಗೆ ಅನ್ಯಾಯ ಮಾಡಿ ಜನೌಷಧಿ ಕೇಂದ್ರಗಳನ್ನು ಸ್ಥಳಾಂತರ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ. ಇವತ್ತು ಜನೌಷಧಿ ಕೇಂದ್ರದಲ್ಲಿ ಹೊರಗಡೆ ಖಾಸಗಿ ಮೆಡಿಕಲ್ ಶಾಪ್ನಲ್ಲಿ 1,000 ರೂಪಾಯಿಗೆ ಸಿಗುವಂತಹ ಔಷಧಿ 150 ರಿಂದ 170 ರೂಪಾಯಿಗೆ ಸಿಗತ್ತೆ. 15% ಇಂದ 40% ವರೆಗೆ ಏನು ರೇಟ್ಗಳು ಇದ್ದಾವೆ, ಅಂದರೆ 100 ರೂಪಾಯಿ ಹೊರಗಡೆ ಇದ್ದರೆ ಅದರ ಬೆಲೆ ಜನೌಷಧಿ ಕೇಂದ್ರದಲ್ಲಿ 15 ರೂಪಾಯಿಯಿಂದ 40 ರೂಪಾಯಿವರೆಗೆ ಬರುತ್ತೆ. ಇದರಿಂದ ಲಾಭ ಆಗೋದು ಯಾರಿಗೆ? ಈ ರಾಜ್ಯದ ಬಡವರಿಗೆ. ಇದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆರೋಗ್ಯ ರಕ್ಷಣೆಗಾಗಿ ಆಸ್ತಿಯನ್ನು ಮಾರಿಕೊಂಡಂತಹ ಕುಟುಂಬಗಳು ಇದ್ದಾವೆ, ತನ್ನ ಅಗತ್ಯದ ಮಾತ್ರೆಗಳ ಖರೀದಿಗಾಗಿ ತಾನು ಬಡವ ಆಗಬಾರದು, ಬಡತನಕ್ಕೆ ನೂಕಲ್ಪಡಬಾರದು ಅನ್ನುವಂತಹ ಒಂದೇ ಕಾರಣಕ್ಕೆ ಜನೌಷಧಿ ಕೇಂದ್ರವನ್ನು ಪ್ರಾರಂಭ ಮಾಡಿದರು. ದಿನೇಶ್ ಗುಂಡೂರಾವ್ ಅವರು ಈಗ ಹೇಳ್ತಾ ಇರುವಂತಹ ವಾದ ಏನು? ಕರ್ನಾಟಕದಿಂದ ಉಚಿತವಾಗಿ ನಾವು ಎಲ್ಲ ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತ. ಅಪ್ಪ ದಿನೇಶಪ್ಪ, ಡ್ರಗ್ ಕಂಟ್ರೋಲರಿಂದ ನೀವು ರಿಪೋರ್ಟ್ ತಗೊಳ್ಳಿ. ಈ ಮೆಡಿಕಲ್ ಆಫೀಸರ್ಸ್ದು ರಿವ್ಯೂ ಮೀಟಿಂಗಲ್ಲಿ ಸೆಕ್ರೆಟರಿಯಿಂದ ದಿನೇಶ್ ಗುಂಡೂರಾವ್ ಅವರೇ ನೀವು ರಿಪೋರ್ಟ್ ತಗೊಳ್ಳಿ. ಇಡೀ ರಾಜ್ಯಕ್ಕೆ ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ಸ್ ಎಷ್ಟಿತ್ತು, ಕಳೆದ 2 ವರ್ಷದಲ್ಲಿ ಪ್ರತಿ ತಿಂಗಳು ಡಿಮಾಂಡ್ಸಿಗೆ ಪೂರಕವಾಗಿ ಎಷ್ಟನ್ನು ಸಪ್ಲೈ ಮಾಡಿದ್ದೀರಿ? ಇವತ್ತು ಬೆಳಗಾವಿ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ನಾವು ಇದ್ದೀವಿ. ಎಷ್ಟು ಜನ ಡಾಕ್ಟರ್ಸ್ಗಳು ಹೊರಗಡೆಗೆ ಪ್ರಿಸ್ಕ್ರಿಪ್ಷನನ್ನು ಪ್ರತಿನಿತ್ಯ ಬರೆದು ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಹೇಳುವಂತಹ ಮಾತು ಸತ್ಯದ ಮಾತಲ್ಲ. 100ಕ್ಕೆ 80 ಜನ ಪೇಷಂಟ್ಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧಿ ಲಭ್ಯ ಇಲ್ಲ, ಇದನ್ನು ಹೊರಗಡೆ ಪಡೆದುಕೊಳ್ಳಬೇಕು ಅಂತ ಹೇಳಿ ಪ್ರಿಸ್ಕ್ರಿಪ್ಷನನ್ನು ಇವತ್ತಿನವರೆಗೆ ಬರೆದು ಕೊಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್ ಅವರು ವೈಟ್ ಪೇಪರ್ನ ರಿಲೀಸ್ ಮಾಡಬೇಕು ಅಂತ ಹೇಳಿ ಚಾಲೆಂಜ್ ಮಾಡ್ತಾನೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತಾನೆ, ನೀವು 2 ವರ್ಷದ ರಿವ್ಯೂ ಮೀಟಿಂಗಿನ ಪ್ರೊಸೀಡಿಂಗ್ಸನ್ನು ತರಿಸ್ಕೊಳ್ಳಿ ಮುಖ್ಯಮಂತ್ರಿಗಳೇ. ದಿನೇಶ್ ಗುಂಡೂರಾವ್ ಅವರೇ, ನೀವು ವೈಟ್ ಪೇಪರ್ನ ಬಿಡುಗಡೆ ಮಾಡಿ 2 ವರ್ಷ ನಿಮ್ಮ ಆಡಳಿತದಲ್ಲಿ ನಿಮ್ಮ ಇಲಾಖೆಯಲ್ಲಿ ಪ್ರತಿ PHUನಿಂದ ಹಿಡಿದು ಜಿಲ್ಲಾ ಆಸ್ಪತ್ರೆಗಳವರೆಗೆ ಡ್ರಗ್ಸ್ ಡಿಮಾಂಡ್ ಎಷ್ಟಿತ್ತು, ಡಿಮಾಂಡಿಗೆ ನೀವು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದೀರಿ? ಇದು ನನ್ನ ಚಾಲೆಂಜ್ ದಿನೇಶ್ ಗುಂಡೂರಾವ್ ಅವರಿಗೆ. 2 ವರ್ಷದಲ್ಲಿ ಏನು ಎಲ್ಲ DHOಗಳು ಕಳಿಸಿದಂತಹ ಡಿಮಾಂಡ್ಗೆ 100% ಫುಲ್ಫಿಲ್ ಮಾಡಿದ್ದೀನಿ ಅಂತ ಹೇಳಿ ದಿನೇಶ್ ಗುಂಡೂರಾವ್ ಇವತ್ತು ಹೇಳಿಕೆಯನ್ನು ಕೊಡುವಂತಹ ಧೈರ್ಯವನ್ನು ತೋರಿಸಿದ್ರೆ ದಿನೇಶ್ ಗುಂಡೂರಾವ್ ಅವರಿಗೆ ಹಾಲಿನ ಅಭಿಷೇಕ ಮಾಡ್ತೀನಿ ನಾನು. ಇಲ್ಲ ಅಂದರೆ ಏನನ್ನ ಎರಚಬೇಕು ನಿಮ್ಮ ಮುಖದ ಮೇಲೆ? ನೀವೇ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಡಿಮಾಂಡ್ ನೋಟ್ 2 ವರ್ಷದಲ್ಲಿ ಏನು ಸರ್ಕಾರಿ ಆಸ್ಪತ್ರೆಗಳಿಂದ ಡಿಮಾಂಡ್ ಬಂದಿದೆ, ಆ ಡಿಮಾಂಡಿಗೆ 100% 2 ವರ್ಷ ನಾನು ಪ್ರತಿ ತಿಂಗಳು ಪೂರೈಕೆ ಮಾಡಿದ್ದೀನಿ ಅಂದರೆ ದಿನೇಶ್ ಗುಂಡೂರಾವ್ಗೆ ನಾನು ಹಾಲಿನ ಅಭಿಷೇಕ ಮಾಡೋದಕ್ಕೆ ಸಿದ್ಧವಾಗಿದ್ದೇನೆ. ಅದನ್ನು ಫುಲ್ಫಿಲ್ ಮಾಡಿಲ್ಲ ಅಂದರೆ ಯಾವ ರಾಡಿಯನ್ನು ನಿಮ್ಮ ಮೇಲೆ ಎರಚಬೇಕು, ಯಾವ ರಾಡಿಯನ್ನು ನಿಮ್ಮ ಮೈ ಮೇಲೆ ಚೆಲ್ಲಬೇಕು ಅಂತೇಳಿ ನಾನು ಹೇಳಲ್ಲ, ದಿನೇಶ್ ಗುಂಡೂರಾವ್ ಅವರು ನೀವೇ ಹೇಳಿ. ಹಾಗಾಗಿ
ಜನೌಷಧಿ ಕೇಂದ್ರವನ್ನ ಸ್ಥಳಾಂತರ ಮಾಡೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ. ದಿನೇಶ್ ಗುಂಡೂರಾವ್ ಅವರು ಖಾಸಗಿ ಮೆಡಿಕಲ್ ಶಾಪ್ಗಳಿಂದ, ಖಾಸಗಿ ಮೆಡಿಕಲ್ ಕಂಪನಿಗಳಿಂದ, ಖಾಸಗಿ ಡ್ರಗ್ಸ್ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದುಕೊಂಡಿದ್ದಾರೆ. ಏನು 100 ರೂಪಾಯಿಯ ಬೆಲೆ 15 ರೂಪಾಯಿಗೆ ಇಲ್ಲಿ ಸಿಗ್ತಾ ಇತ್ತು, ಮೆಡಿಕಲ್ ಶಾಪ್ನಲ್ಲಿ ನೀವು 100 ರೂಪಾಯಿ ತಗೊಳ್ಬೇಕಲ್ಲ, ಅದರಲ್ಲಿ ಇಂತಿಷ್ಟು ನಿಮಗೆ ಕೊಡ್ತೀವಿ, ನಿಮ್ಮ ಮನೆಗೆ ಮುಟ್ಟಿಸ್ತೀವಿ ಅಂತ ಹೇಳಿ ಡ್ರಗ್ ಮಾಫಿಯಾದವರು ಬಂದು ನಿಮಗೆ ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನೀವು ಇದನ್ನ ಮಾಡ್ತಾ ಇದ್ದೀರಿ ಅಂತ ಜನಸಾಮಾನ್ಯರು ಮಾತನಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.